ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SLC ವಾರ್ಷಿಕ ಪರೀಕ್ಷೆ 3ನ್ನ ಬರಿಬೇಕು ಅಂತ ಇದೀಗ ನೋಂದಣಿಯನ್ನು ಮಾಡ್ಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೀಗ ಒಂದು ಪರೀಕ್ಷೆಗೆ ವೆಯ್ಟ್ ಮಾಡ್ತಾ ಇರೋದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವೇಳಾಪಟ್ಟಿ ಬದಲಾವಣೆ ಆಗಿದೆ, ಚೇಂಜ್ ಆಗಿದೆ, ಡೇಟ್ಗಳು ಚೇಂಜಸ್ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇರೋದಾಗಿರುತ್ತೆ. ಅದು ನಿಜಾನ ಏನು ಎತ್ತ ಹಾಗಿರೋ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗಿಂದ ಶುರುವಾಗುತ್ತೆ, ನಂತರದಲ್ಲಿ ಇಲಾಖೆ ಕಡೆಯಿಂದ ಏನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಅಂತಕ್ಕಂಥ ಸಾಕಷ್ಟು ಸುದ್ದಿಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಮತ್ತೆ ಪೋಷಕರು ಕೂಡ ಕೇಳ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಪೋಷಕರು ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮತ್ತೆ ಒಂದು ಕುಟುಂಬಸ್ಥರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅವರಿಗೆ ಮಾಹಿತಿ ಸಹಾಯ ಆಗುತ್ತೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಇರತಕ್ಕಂಥ ಪೋಷಕರಲ್ಲಿರ್ತಕ್ಕಂಥ ಒಂದು ಗೊಂದಲಗಳು ನಿವಾರಣೆ ಆಗುತ್ತೆ. ಸೊ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅದರ ಮುಖಾಂತರ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳ ಒಂದು ಹೆಸರಿನ ಪಕ್ಕದಲ್ಲಿ ನೀವು ನಮಗೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಯಾವ ಥರ ಪಾಸ್ ಆಗೋದು ಏನು ಅಥವಾ ಗೈಡೆನ್ಸ್ ಅನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ಗೆ ಕೇವಲ ₹45 ಒಂದು ಆಪ್ಷನ್ ನೀಡಲಾಗಿರೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ, ಮತ್ತೆ ಎಲ್ಲರಿಗೂ ಕೂಡ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು. ಸೊ ಈಗ ಆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹಲವಾರು ಸೌಲಭ್ಯಗಳನ್ನ, ಅಧಿಕೃತ ಒಂದು ನೋಟಿಫಿಕೇಶನ್ಗಳನ್ನಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಒಂದು ಗೈಡೆನ್ಸ್ಗಳನ್ನಾಗಿರ್ಬೋದು, ಯಾವ ಥರ ಓದಬೇಕು ವಿದ್ಯಾರ್ಥಿಗಳು, ಯಾವ ಥರ ಸ್ಕೋರ್ ಮಾಡೋದು, ಈ ಥರ ಒಂದು ಮಾಹಿತಿಗಳು ಸಿಗ್ತಾ ಇರುತ್ತೆ. ಮತ್ತು ವಿದ್ಯಾರ್ಥಿಗಳ ಡೌಟ್ಸ್ಗಳನ್ನ ಕೂಡ ಕ್ಲಿಯರ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಗ ನಿಮಗೆ ಇನ್ಸ್ಟಾಗ್ರಾಮ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂಥವ್ರಿಗೆ ಈಗ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇದೆ. ಅದರ ಸೌಲಭ್ಯವನ್ನು ನೀವು ಪಡ್ಕೋಬೋದಾಗಿರುತ್ತೆ. SLC ಒಂದು ಪ್ಯಾಕನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ SLC ವಾರ್ಷಿಕ ಪರೀಕ್ಷೆ 3ನ ದಿನಾಂಕ ನಿಗದಿಯಾಗಿತ್ತು. ಸೊ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕ ಪರೀಕ್ಷೆ 1, 2, 3 ಅಂತ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಸಪ್ಲಿಮೆಂಟರಿ ಎಕ್ಸಾಮ್ ಇರೋದಿಲ್ಲ ಅಂತ. ವಾರ್ಷಿಕ ಪರೀಕ್ಷೆ ಒಂದೇನಿತ್ತಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂತು, 2 ಕೂಡ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂತು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2ರ ಒಂದು 3ರ ಒಂದು ವೇಳಾಪಟ್ಟಿ ಬದಲಾವಣೆ ಆಗಿದೆ, ಚೇಂಜಸ್ ಆಗಿದೆ, ಡೇಟ್ಗಳು ಹಾಗೆ ಅಂತ ಸುದ್ದಿ ಬರ್ತಾ ಇರೋದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲಗಳು ಕೂಡ ಬರ್ತಿರುತ್ತೆ. ಜುಲೈ 12ರಿಂದ ಪರೀಕ್ಷೆ ಹಾಗೆ ಅಂತ ಕೂಡ ಕೆಲವೊಂದು ಮಾಹಿತಿಗಳು ಬರ್ತಾ ಇರಬಹುದಾಗಿರುತ್ತೆ. ಕೆಲವೊಂದು ಕಡೆ ಸುದ್ದಿ ಆಗ್ತಾ ಇರಬಹುದು. ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಜುಲೈ 12ರಿಂದ ಪರೀಕ್ಷೆ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗ ಅಂತ ಕೇಳ್ತೀರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಶಿಕ್ಷಣ ಸಚಿವರು ಹಿಂದೆ ಮಾಹಿತಿನ ಕೊಟ್ಟಿದ್ದು. SLC ಎಕ್ಸಾಮ್ 1 ರಿಸಲ್ಟ್ ಅನ್ನಿಸಿದಾಗ ಅವ್ರು ಕೊಟ್ಟಿರೋ ಮಾಹಿತಿ ಏನಿತ್ತು ಅಂದ್ರೆ ಆವಾಗ ಕೊಟ್ಟ ಮಾಹಿತಿ ಜೂನ್ 23ರಿಂದ ಜೂನ್ 30ನೇ ತಾರೀಕು ಅಂತ ಕೊಟ್ಟಿದ್ರು. ಆದರೆ ಒಂದು ಸೆಕೆಂಡ್ PUC SLC ವಾರ್ಷಿಕ ಪರೀಕ್ಷೆ 2ರ ರಿಸಲ್ಟ್ ಬಂದ ನಂತರ ಅಧಿಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದರೆ ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕಿನ ತನಕ ಪ್ರಸ್ತುತದ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಯಾವಾಗ ಶುರುವಾಗ್ತಿದೆ ಅಂತ ಅಂದ್ರೆ ಎಕ್ಸಾಮ್ಗಳು ಶುರುವಾಗ್ತಿರೋದು ಅಂತಿಮ ದಿನಾಂಕ ಜುಲೈ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕು 2025ರ ತನಕ SLC ವಾರ್ಷಿಕ ಪರೀಕ್ಷೆ 3 ನಿಗದಿಯಾಗಿರೋದಾಗಿರುತ್ತೆ. SLC ಎಕ್ಸಾಮ್ 3 ಯಾವಾಗ ನಡೆಯುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಜುಲೈ 5th ಇಂದ ಜುಲೈ 12th ತನಕ SLC ಎಕ್ಸಾಮ್ 3 ನಡೆಯುತ್ತೆ ವಿದ್ಯಾರ್ಥಿಗಳೇ. ಸೊ ಇದಂತೂ ಅಧಿಕೃತ ಒಂದು ಮಾಹಿತಿ ಇಲಾಖೆ ಕಡೆಯಿಂದ ಬಂದಿರೋದು ಅಂತ ಹೇಳ್ಬೋದಾಗಿದ್ದು. ನಂತರದಲ್ಲಿ SLC ಎಕ್ಸಾಮ್ 3 ಬರೀತಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ, ನಮ್ಮ ಮಕ್ಕಳೆಲ್ಲ ಎಕ್ಸಾಮ್ ಬರ್ತಾರೆ ಅಂತ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಕೇಳ್ತಾ ಇದ್ದೀರಿ. ಸೊ ಯಾವುದೇ ರೀತಿಯಾಗಿ ಎಲ್ಲರನ್ನೂ ಕೂಡ ಪಾಸ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ವಿದ್ಯಾರ್ಥಿಗಳು ಬರ್ದಿರ್ತಾರೆ ಎಕ್ಸಾಮ್ ಹಾಲಲ್ಲಿ, ಸೊ ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆನ್ಸರ್ ಇದೆ ಅಂತ ಪಕ್ಷದಲ್ಲಿ ಅವರು ಪಾಸ್ ಆಗ್ತಾರೆ ಅನ್ನುತ್ತೆ ಅದು ನಿರ್ಧಾರ ಆಗುತ್ತೆ. ಅದನ್ನು ವಿನಃ ಯಾವುದೇ ರೀತಿಯಾಗಿ ಎಲ್ಲರನ್ನೂ ಕೂಡ ಪಾಸ್ ಅಂತೂ ಮಾಡೋದಿಲ್ಲ. ಸೊ ಎಲ್ಲರನ್ನೂ ಪಾಸ್ ಮಾಡೋಂಗಿದ್ರೆ ಪರೀಕ್ಷೆನೇ ಮಾಡ್ತಿರಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಕೋವಿಡ್ನ ಸಂದರ್ಭದಲ್ಲಿ ಎಲ್ಲರನ್ನೂ ಪಾಸ್ ಅಂತೇನು ಮಾಡೋದಿಲ್ಲ, ಆ ರೀತಿಯಾಗಿ ಮಾಡ್ತಾ ಇದ್ರು. ಅದನ್ನು ಬಿಟ್ಟು ಪರೀಕ್ಷೆನ ಕಂಡಕ್ಟ್ ಮಾಡ್ತಿರಲ್ಲ. ಸೊ ಎಲ್ಲರನ್ನೂ ಪಾಸ್ ಅಂತ ಆಗೋದಿಲ್ಲ, ಬಟ್ ಬರ್ದಿರುವಂಥ ವಿದ್ಯಾರ್ಥಿಗಳು ಪಾಸ್ ಆಗುವ ಸಾಧ್ಯತೆಗಳು ಇರುತ್ತೆ. ಅವ್ರು ಬರ್ದಿದ್ದಾರೆ ಚೆನ್ನಾಗಿ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಎಲ್ಲರನ್ನೂ ಪಾಸ್ ಆಗಿ ಅಂತ ಸುದ್ದಿಗಳು ನಿಮಗೆ ಬರ್ತಿರೋದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ, ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ ಬೇಗನೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್